ಹಾಯ್ ಹಲೋ ನಮಸ್ಕಾರ ವನಕಂ. ನೀವಿಲ್ಲಿ ನೋಡ್ತಿರೋದು ನಮ್ಮ ಫ್ಯಾಮ್ಲಿನ. ಬೆಳಗ್ಗೆನೇ ಎಲ್ಲರೂ ಬ್ಯಾಂಗ್ಳೂರಿಂದ ತಮಿಳ್ನಾಡಿಗೆ ಬಂದರು ಗಣೇಶನ ಹಬ್ಬಕ್ಕೆ ಅಂತ. ಸ್ವಲ್ಪ ಹೊತ್ತು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲದ ಹೊತ್ತಿಗೆ ಹೊರಗಡೆ ಆಟ ಆಡೋಕ್ಕಂತ ಬಂದಿದ್ದೀವಿ. ಬೆಂಗಳೂರಲ್ಲಂತೂ ಡೈಲಿ ಮಳೆ ಇರೋದ್ರಿಂದ ತಮಿಳ್ನಾಡಲ್ಲಿ ಮಳೆ ಇಲ್ಲ, ಬಿಸಿಲಿದೆ, ಕ್ಲೈಮೇಟು ಚೆನ್ನಾಗಿದೆ ಅಂತ ಎಲ್ಲರೂ ಹೊರಗಡೆ ಬಂದು ಆಟ ಆಡ್ತಾಯಿದ್ವಿ. ಹಬ್ಬದ ದಿನ ಅಥವಾ ರಜೆ ದಿನಗಳಲ್ಲಿ ಎಲ್ಲರೂ ಸೇರ್ಕೊಂಡು ಈಗ ಆಟ ಆಡೋದೇ ಒಂಥರ ಏನೋ ಸಂತೋಷ. ಎಲ್ಲ ಫ್ಯಾಮ್ಲಿ ಎಷ್ಟೊಂದು ದಿನ ಆಗಿತ್ತು ಹೀಗೆಲ್ಲ ಆಟ ಆಡಿ. ಈ ಕಡೆ ನೋಡಿ ಬ್ಯಾಡ್ಮಿಂಟನ್ ಆಡ್ತಿದ್ದಾರೆ, ಆ ಕಡೆ ಕ್ರಿಕೆಟ್ ಆಡ್ತಿದ್ದಾರೆ. ಆರಾಧ್ಯ ತನ್ನ ಪಾಡಿಗೆ ಅವಳು ಮಣ್ಣಲ್ಲಿ ಆಟ ಆಡ್ತಾ ಇದ್ದಾಳೆ. ಇಲ್ಲಿ ಮನೆ ಮುಂದ್ಗಡೆ ಜಾಗ ಚೆನ್ನಾಗಿತ್ತು ಆಟ ಆಡೋಕ್ಕೆ, ಮತ್ತು ಪಾರ್ಕಿಂಗಿಗೆಲ್ಲ ಚೆನ್ನಾಗಿದೆ. ಇಲ್ಲಿ ಕ್ಲೈಮೇಟ್ ಸ್ವಲ್ಪ ಬಿಸಿಲಲ್ವಾ, ಹೊರಗಡೆ ಬರೋಕ್ಕೂ ಏನು ಪ್ರಾಬ್ಲಮ್ ಇಲ್ಲ. ಬ್ಯಾಂಗ್ಳೂರಲ್ಲಂತೂ ಮಳೆ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿತ್ತು ಎಲ್ರಿಗೂ. ಹೊರಗಡೆನೇ ಬಂದಿರಲಿಲ್ಲ ಜಾಸ್ತಿ ದಿನ. ಎಲ್ಲರೂ ಹೀಗೆ ಫ್ಯಾಮ್ಲಿ ಜೊತೆ ಸೇರ್ಕೊಂಡು ಆಟ ಆಡೋದ್ರಿಂದ ಸಂತೋಷದ ನೆನಪುಗಳು ಸಿಗುತ್ತೆ, ಮತ್ತು ಕುಟುಂಬದೊಂದಿಗೆ ಆಡೋದ್ರಿಂದ ಈ ಕ್ಷಣಗಳು ಅಮೂಲ್ಯ ಮತ್ತು ಶಾಶ್ವತವಾದವು ಅನಿಸುತ್ತೆ. ಏನೋ ಮೆಮೊರೀಸು ಉಳಿಯುತ್ತೆ. ಕುಟುಂಬದೊಂದಿಗೆ ಆಟ ಆಡುವ ಮೂಲಕ ನಾವು ಪ್ರೀತಿ, ಬೆಂಬಲ ಮತ್ತು ಗೌರವವನ್ನು ಕಲಿತೇವೆ. ಇದು ಉತ್ತಮ ವ್ಯಕ್ತಿಗಳಾಗಿ ಬೆಳೆಯಲು ನಮಗೆ ಒಂಚೂರು ಸಹಾಯ ಆಗುತ್ತೆ. ಮಕ್ಕಳು ಅವ್ರ ಪಾಡಿಗೆ ಅವ್ರನ್ನ ಆಡಕ್ಕೆ ಬಿಟ್ಟರೆ ಎಲ್ಲ ಚೆನ್ನಾಗಿ ಬೆಳೀತಾರೆ. ಬ್ಯಾಂಗ್ಳೂರಲ್ಲಂತೂ ಆಗಲ್ಲ ಈ ಥರ ಆಟ ಆಡೋಕ್ಕೆ. ಅದಕ್ಕೆ ಇಲ್ಲೇ ಆಟ ಆಡಿ. ಇವರಿಬ್ಬರು ನೋಡಿ, ಇಲ್ಲಿ ನೋಡಿ ಅದಿತಿ ಮತ್ತು ಆರಾಧ್ಯ. ಬೆಂಗಳೂರಲ್ಲಂತೂ ಮಣ್ಣಲ್ಲಿ ಆಟ ಆಡೋಕ್ಕೆ ಸಿಗಲ್ಲ, ಅಪಾರ್ಟ್ಮೆಂಟಲ್ಲಂತೂ ಬಿಡೋದೇ ಇಲ್ಲ. ಹೋದರೆ ಪಾರ್ಕಿಗೆ ಹೋಗ್ಬೇಕು, ಬಿಟ್ಟರೆ ಮನೇಲಿ ಫೋನು ಟಿ ವಿ ಅಂತ ಇದೆ ನೋಡ್ತಾ ಮಕ್ಕಳು ಕಾಲ ಕಳೀತವೆ. ಇಲ್ಲಿ ಯಾರೂ ಇಲ್ಲ ಅಂತ ಚೆನ್ನಾಗಿ ಬಿಟ್ಟಿದ್ದಾರೆ ನಮ್ಮನ್ನಂತ ಮಣ್ಣಲ್ಲಿ ಆಟ ಆಡ್ತಿದ್ದಾರೆ ಇಬ್ಬರು. ದೊಡ್ಡವ್ರು ಅವ್ರ ಪಾಡಿಗೆ ಅವ್ರು ಆಡ್ತಾ ಇದ್ದಾರೆ ಅಂತ ಇವರಿಬ್ಬರು ಮಣ್ಣು ಬಾಟ್ಲಲ್ಲಿ ತುಂಬಿಕೊಂಡು ಸರಿಯಾಗಿ ಆಡ್ತಿದ್ದಾರೆ. ಇವಾಗ ಮೊನ್ನೆ ಸಿಕ್ಕಿಲ್ಲ ಅನ್ನೋರ ಥರ ಮಾಡ್ತಿದ್ದಾರೆ. ಹೆಂಗೋ ಮಕ್ಕಳು ಒಟ್ಟಿನಲ್ಲಿ ಕೈ ಬಿಟ್ಟು ಆಟ ಆಡಿದ್ರೆ ಸಾಕಪ್ಪ ಅನ್ನೋಂಗಾಗಿರುತ್ತೆ. ಇಬ್ಬರು ಕರ್ನಾಟಕ ಟು ತಮಿಳ್ನಾಡು ಟ್ರೈನ್ ಥರ, ಎಕ್ಸ್ಪ್ರೆಸ್ ಟ್ರೈನ್ ಥರ ಓಡಿ ಬಂದು ಹಗ್ ಮಾಡ್ತಾ ಇದ್ದಾರೆ. ಸಾಯಂಕಾಲ ಆಯ್ತಂತ ಎಲ್ಲರೂ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಟೀ ಕುಡಿದು ಕೂತಿದ್ರು. ಏನು ಮಾಡೋದು, ಖಾಲಿ ಕೂಡಿತು ಅಂತ ಚೀಟಿ ಆಟ ಆಡೋಣ ಅಂತ ಆಡ್ತಿದ್ದಾರೆ. ಅದೇ ಫಿಲ್ಮ್ ಹೆಸರು, ಸಾಂಗ್ಸ್ ಹೆಸರು, ಹೀರೋ ಅಥವಾ ಹೀರೋಯಿನ್ ಹೆಸರುಗಳನ್ನ ಬರೆದ್ಬಿಟ್ಟು 4 ಒಟ್ಟಿಗೆ ಸೇರಬೇಕು. ಸೇರಿ ಯಾರಿಗೆ 4 ಒಟ್ಟಿಗೆ ಸೇರುತ್ತೋ ಅವರು ಫಸ್ಟ್ ಅಂತ. ಅದನ್ನೇ ಜಾಸ್ತಿ ಪಾಯಿಂಟ್ಸ್ ಅವ್ರಿಗೆ ಬರುತ್ತೆ. ಇವಳು ಅನ್ವಿತಾ ಚಿಕ್ಕೋಳಂತ, ಅವಳಿಗೆ ಚೀಟಿಂಗ್ ಮಾಡ್ತಾ ಇದ್ದಾರೆ ಪಾಪ ಎಲ್ಲರೂ ಸೇರ್ಕೊಂಡು ನೋಡಿ. ನಾಳೆ ಗಣೇಶನ ಹಬ್ಬಕ್ಕೆ ತಯಾರಿ ನಡೀತಾ ಇದೆ. ಇಲ್ಲಿಬ್ಬರು ಸೇರಿಕೊಂಡು ಗಣೇಶನ ಹಬ್ಬಕ್ಕೆ ನಾಳೆ ಡೆಕೋರೇಷನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಲೈಟಿಂಗ್ಸ್ ಹಾಕ್ತಾ ಇದ್ದಾರೆ. ಇನ್ನೂ ಜಾಸ್ತಿ ಇದೆ, ಹೂವೆಲ್ಲ ಹಾಕೋದು, ಹಣ್ಣೆಲ್ಲ ಇಡೋದಿದೆ, ನೋಡಬೇಕು. ಇನ್ನು ಕೆಲವೊಬ್ಬರು ಹಂಗೆ ನೋಡ್ತಾ ಸುಮ್ಮನೆ ಕೂತಿದ್ದಾರೆ. ಆರಾಧ್ಯ ನೋಡ್ತಿದ್ದಾಳೆ ಏನು ಮಾಡ್ತಿದ್ದಾರೆ ಇವರೆಲ್ಲ ಅಂತ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಮುಗಿಯುತ್ತೆ ಇದು. ತಮಿಳ್ನಾಡಲ್ಲಿ ಚೆನ್ನಾಗಿರೋ ಗಣೇಶ ಸಿಗ್ತಾ ಇಲ್ಲ ಅಂತ ಬೆಂಗಳೂರಿಂದನೇ ತೊಗೊಂಬಂದ್ವು. ಇವಾಗ ಇದನ್ನ ತೊಗೊಂಬಂದು ಪೂಜೆ ಮಾಡ್ತಾಯಿದ್ದೀವಿ. ಪೂಜೆ ಮಾಡಿಬಿಟ್ಟು ಒಳಗಡೆ ಕೂರಿಸಿ ಇನ್ನು ನೈವೇದ್ಯ ಅದೆಲ್ಲ ಮಾಡಿಕೊಂಡು ಪೂಜೆ ಮಾಡಿದ್ರೆ ಮುಗೀತು, ಗಣೇಶ ಬಂದಂಗಾಯಿತು. ಏನೋ ಒಂಥರ ಖುಷಿ ಅಲ್ವಾ, ಈ ಗಣೇಶನ ಹಬ್ಬ ಮಾಡೋದೇ ಒಂಥರ ಖುಷಿ. ಈ ತಮಿಳ್ನಾಡಲ್ಲೆಲ್ಲ ನಮ್ಮ ಕರ್ನಾಟಕ ಸೈಡು ಮಾಡೋ ಥರ ಮಾಡಲ್ಲ. ಅಲ್ಲಾದರೆ DJ ಎಲ್ಲ ಹಚ್ಚಿ ಚೆನ್ನಾಗೆಲ್ಲ ಕುಣ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಒಂಥರ ಚೆನ್ನಾಗಿ ಎಲ್ಲರೂ ಫುಲ್ ಖುಷಿಯಿಂದ ಬರ್ತಿದ್ದಾರೆ. ಬೀದಿಲೂ ನೋಡ್ಬೋದಲ್ಲೆಲ್ಲ, ಇಲ್ಲೆಲ್ಲ ಹಂಗಿಲ್ಲ. ಬರೀ ಒಂದೊಂದೇ ಗಣೇಶನ ಕೂರಿಸಿದ್ದಾರೆ, ಪೂಜೆನೂ ಇರಲ್ಲ, ಸಾಂಗ್ಸು ಹಾಕಿರಲ್ಲ. ಹೆಂಗೋ ನಾವು ಮನೇಲಿ ಕೂರಿಸಿದ್ದೀವಿ. ಇಲ್ಲಿ ನಮ್ಮ ಏರಿಯಾದಲ್ಲಿ ನಾವು ಮಾತ್ರ ಇವಾಗ ಕೂರಿಸಿರೋದು. ಗಣಪತಿ ಬಪ್ಪ ಮಂಗಲಮೂರ್ತಿ, ಗಣಪತಿ ಬಪ್ಪ ಮಂಗಲಮೂರ್ತಿ. ಇನ್ನೇನು ಗಣೇಶನ ಕೂರಿಸಿದ್ದಾಯಿತು. ಇವಾಗ ಪೂಜೆ ಮಾಡ್ತಾ ಕಂಕಣ ಕಟ್ತಾ ಇದ್ದಾರೆ ಆಂಟಿ. ಒಬ್ಬರಾದ್ಮೇಲೆ ಒಬ್ಬರು ಬಂದು ಕಟ್ಟಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ಆರಾಧ್ಯ ಮತ್ತು ಅದಿತಿ ನೋಡ್ತಾ ಇದ್ದಾರೆ, ಇದೇನು ಅಂತ ಕೇಳ್ತಾ ಇದ್ದಾರೆ. ಅವರು ದೊಡ್ಡವರಾದ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ. ಸುಮ್ಮನೆ ಇದು ಕಟ್ಟಿಸ್ಕೋಬೇಕು, ಗಣೇಶ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಿದ್ದೀವಿ, ಅದರಿಂದ ಅವ್ರು ಕಟ್ಟಿಸ್ಕೊತಿದ್ದಾರೆ.
ಒಬ್ರಾದ್ಮೇಲೆ ಒಬ್ಬರು ಹಿಂಗೆ ಕೂತ್ಕೊಂಡು ಹೆಂಗೋ ಮುಗಿಯುತ್ತೆ ಇವಾಗಿದು. ಹಾಗೂ ಈಗ ಹೇಗೋ ಪೂಜೆ ಅಂತೂ ಮುಗೀತು. ಇನ್ನು ರೆಡಿ ಆಗಿರ್ತೀವಿ ಅಂದಮೇಲೆ ಫೋಟೋ ತಗೊಳ್ಳೋದು ಕೇಳಬೇಕಾ, ಎಲ್ಲರೂ ನಿಂತು ಫ್ಯಾಮ್ಲಿ ಫೋಟೋ ಎಲ್ಲ ಫೋಟೋ ತೆಗೆದುಕೊಂಡಾಯಿತು. ಇನ್ನೇನು ಹೋಗ್ಬಿಟ್ಟು ಊಟ ಮಾಡಿ ಪ್ರಸಾದ ತಗೊಂಡು ಸ್ವಲ್ಪ ರೆಸ್ಟ್ ಮಾಡೋದಷ್ಟೇ. ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್. ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ, ಹಾಗೆ ವಿದ್ಯಾ ಬುದ್ಧಿ ಎಲ್ಲವನ್ನು ಕೊಡಲಿ. ಜೈ ಗಣೇಶ.